ಆದರೆ ನಮ್ಮ ಅತ್ತಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ತವ್ರ ಮನೆ ಅನ್ನೋದನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ನೋಡು ಲಕ್ಷ್ಮಿ, ನಾವು ಮಾಡಿದ ಒಂದು ತಪ್ಪಿಗೆ ನಿನ್ನ ತವ್ರ ಮನೆಯಿಂದ ದೂರ ಇರಬೇಕಾಗಿ ಬಂತು. ಯಾಕ್ರಿ ಹೀಗೆ ಹೇಳ್ತೀರಾ? ತವ್ರ ಮನೆಯನ್ನ ಮರೆಸುವಷ್ಟು ಪ್ರೀತಿನ ನೀವು ನನಗೆ ಕೊಟ್ಟಿದ್ದೀರಾ. ನನಗೆ ಇನ್ನೇನ್ರಿ ಬೇಕು? ನಂಗೆ ಅರ್ಥ ಆಗುತ್ತೆ ಲಕ್ಷ್ಮಿ. ಹೆಣ್ಣು ಮಕ್ಕಳಿಗೆ ತವ್ರ ಮನೆ ವ್ಯಾಮೋಹ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ನೋಡೋಣ, ಇವಾಗೇನೋ ನಿಮ್ಮ ಅತ್ತಿಗೆ ಉಡುಗೊರೆ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ನನಗನ್ಸುತ್ತೆ ನಿಮ್ಮಣ್ಣ ನಿನ್ನ ಹತ್ರ ಬಂದು ರಾಜಿ ಆಗ್ತಾರೆ. ನನಗೇನೋ ಹಾಗನ್ನಿಸ್ತಲ್ಲ ರೀ. ನಮ್ಮಣ್ಣ ಎಂತವನು ಅಂತ ನನಗೂ ಗೊತ್ತು. ಒಂದು ವೇಳೆ ನೀವು ಹೇಳಿದಾಗೆ ಅವ್ರು ಬಂದ್ರೂ ನಾನು ಮಾತ್ರ ಅವ್ರಿಗೆ ಮಾತು ಕೊಟ್ಟ ಹಾಗೆ ನಾನು ಮನೆ ಕಟ್ಟೋವರೆಗೂ ಆ ಮನೆ ಕಾಲಿಡೋದಿಲ್ಲ. ಆದರೂ ಒಂದೊಂದ್ಸಲ ನಮ್ಮ ತಂದೆನ ನೋಡಬೇಕು ಅಂತ ತುಂಬ ಅನಿಸುತ್ತೆ, ತುಂಬ ಬೇಜಾರು ಆಗುತ್ತೆ. 35 ವರ್ಷ ಆಗೋಯ್ತಲ್ಲ ರೀ. ಧೈರ್ಯವಾಗಿರೋ ಲಕ್ಷ್ಮಿ, ನಾವೆಲ್ಲ ಒಂದುಗೂಡುವಂಥ ಕಾಲ ಆದಷ್ಟು ಬೇಗ ಬಂದೇ ಬರುತ್ತೆ. ಧೈರ್ಯವಾಗಿ. ಏಯ್ ಮರಿಗೌಡ, ಎಂಥ ಮಗನ್ಲ ನೀನು? ನೋಡ್ಲಾ, ಆ ಸಿದ್ದೇಗೌಡಂಗೂ ನಮಗೂ 1000 ಮಾತುಕತೆ ನಡೆದಿರ್ಬೋದು. ನನಗೆ ಗೊತ್ತು ನೀನು ಸಿದ್ದೇಗೌಡ ಭಾವನಾ ಎಲ್ಲ ಒಂದೇ ದೋಣಿಲಿ ಓಡಾಡ್ತಾ ಇರ್ತೀರಾ ಅಂತ. ನೋಡೋ, ನೀನು ಆಗಾಗ ಅವನ ಹತ್ರ ಹೋಗಿ ಬರೋದು, ಮಾತುಕತೆ ನಡೀತಾ ಇರೋದಲ್ಲ ನಂಗೆ ಗೊತ್ತದೆ. ಅದೇನು ನಡೀತಾ ಐತೆ, ಅವನೇನು ಮಾಡ್ತಾವನೆ, ಎಲ್ಲವನೇ ಅಂತ ಹೊಸಿ ನನಗೂ ಹೇಳ, ನಾನು ತಿಳ್ಕೊತೀನಿ. ನನಗೇನು ಗೊತ್ತಿಲ್ಲ ಕಣಪ್ಪಯ್ಯ. ಅವ್ನು ಸಿದ್ದುಗೆ ಫೋನ್ ಮಾಡಿಬಿಟ್ಟು ಬಾರ್ಲ ಮನೆಗೆ ಅಂದೆ, ಬರೋದಿಲ್ಲ ಕಣೋಣ ಅಂತ. ಇಷ್ಟೇ ನಂಗೆ ಗೊತ್ತಿರೋದು ಕಣಪ್ಪಯ್ಯ. ನೀನು ಒಬ್ಬ ಮಗನಲ್ಲ ಅಲ್ಲಕಲ್ಲ, ಅದೇನು ನಡೀತಾ ಇದೆ ಅಂತ ಅಪ್ಪನಿಗೆ ಹೇಳ್ದಾರೋ ಮಗ, ಇನ್ನೆಂಥ ಮಗ ಅಲ್ಲ ನೀನು ಲೈ. ಅಯ್ಯ ನೀನ ಯಾಕವ ನೀನು? ಏನವ ಇಟ್ಟೊಂದು ಗಾಬರಿ ಆಗಿದ್ದು? ಏನು ನಡೀತಾ ಇದವ? ಇಲ್ಲಿ ನೋಡಿ ಮಾವ, ಇಲ್ಲಿ ನೋಡಿ ಅತ್ತೆ, ನೋಡಿ. ಇದು ನಮ್ಮ ಮಗ ಸಿದ್ದೇಗೌಡ ಅಲ್ವೇನ್ರಿ? ಅಯ್ಯಯ್ಯೋ, ಅವ್ನ ಈ ಪರಿಸ್ಥಿತಿಯಲ್ಲಿ ನೋಡ್ತಿದ್ರೆ ಕರಳು ಕಿತ್ತು ಬರ್ತಿದಾರಿ. ಕಣಮೇ, ನಿನ್ನ ಮಗ ಸಿದ್ದೇಗೌಡನೆ. ಲೇ ಮರಿಗೌಡ, ಏನ್ಲ ಇವನ ಅವತಾರ ನೋಡಮೆ, ಇವನ ಅವತಾರ ನೋಡಮೆ. ಅಯ್ಯೋ ದೇವ್ರೇ, ಇನ್ನೂ ಏನೇನು ಕರ್ಮ ನೋಡ್ಬೇಕು ಅವನು. ತಕೊಳವ, ಇನ್ನ ನನ್ನ ಕೈಯಿಂದ ನೋಡಕ್ ಆಗಕ್ಕಿಲ್ಲ ಕಣ್, ತಕೊಳವ. ಏನ್ ಮಾವ ಇದೆಲ್ಲ? ಇದನ್ನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಒಬ್ಬ ಲೀಡಿಂಗ್ ಪಾರ್ಟಿ MLA ಮಗ ಆಗಿ ಈ ತರ ಕುಡ್ಕೊಂಡು ತೂರಾಡ್ಕೊಂಡು ರೋಡಲ್ಲಿ ಬಿದ್ದಿದಾರಲ್ಲ. ಛೇ, ಇಷ್ಟಾದ್ರೂ ಪರಿಜ್ಞಾನ ಬೇಡ್ವಾ? ಈ ರೇಂಜ್ ಕುಡ್ಕೊಂಡು ಈ ತರ ತೇಲಾಡ್ತಾ ಇದ್ರೆ ನೋಡೋ ಜನ ಎಲ್ಲ ಏನ್ ಅನ್ಕೋಬೇಕು ಮಾವ? ಟಿವಿ, ನ್ಯೂಸ್ ಪೇಪರ್ ಎಲ್ಲದರಲ್ಲೂ ಬರಲ್ವಾ ಇದು? ಇದರಿಂದ ನಮ್ ತಂದೆ ರಾಜಕೀಯ ಭವಿಷ್ಯಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂಟ್ಕೊಳ್ಳುತ್ತೆ ಅಂತಾದ್ರೂ ಅರ್ಥ ಆಗೋದು ಬೇಡ್ವಾ ಮಾವ? ಅವನ್ ಸರಿಯಾಗಿ ಇದ್ದೆ ಕಣವ. ಈ ಬಡ್ಡಿ ಐದಾನೆ ಮಾಡಿದ್ದು ಈ ನಿನ್ ಗಂಡನೇ ಕಣವ ಕಾರಣ ಇದಕ್ಕೆಲ್ಲ. ಇವನೋಗಲ್ಲಿ ಸತ್ಯ ಹೇಳ್ತಾ ಇದ್ದಿದ್ರೆ ಅವನಿಗೇನು ಗೊತ್ತೇ ಆಯ್ತಿರ್ಲಿಲ್ಲ. ಹಂಗೋ ಹಿಂಗೋ ಮಾಡಿ ಡೈವರ್ಸ್ ಸೈನ್ ಮಾಡಿಸ್ಕೊಂಡು ನೈಸಾಗಿ ಮದುವೆ ಮಾಡಿ ಮುಗಿಸ್ಬಿಡೋಣ, ಎಲ್ಲ ಸಲೀಸಾಗಿ ಆಗೋಯ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲದಕ್ಕೂ ಮಣ್ಣು ಹಾಕ್ಬಿಟ್ಟ ಈ ಬಡ್ಡಿ ಐದ. ಈಗ ನಿನ್ ಸಮಾಧಾನ ಅಲ್ಲ? ನೀನ್ ಯಾಕಮ್ಮೆ ಹೇಳ್ತಾ ಇದ್ಯಾ? ಅವನೇ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಸಂಬಂಧ ಕಟ್ಕೊಂಡು ಹೋದ್ಮೇಲೆ ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ಯಾಕಮ್ಮೆ ಕಣ್ಣೀರಾಗ್ತಾ ಇದ್ಯಾ? ಏನಾಯ್ತದೋ ಆಗ್ಲಿ, ಇವತ್ತು ಪ್ರೆಸ್ ಮೀಟ್ ಕರೆದು ಅವ್ನು ನನ್ನ ಮಗನೇ ಅಲ್ಲ, ಅವನಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತೀನಿ ಎಲ್ಲಾರ ಮುಂದೆ. ಅಯ್ಯಯ್ಯೋ, ಏನ್ರಂತ ಮಾತಾಡ್ತಿದ್ದೀರಾ? ಸರಿ ಜನ, ನಾನು ಹೋಗಿ ಬರ್ತೀನಿ. ನೀನು ಹುಷಾರಾಗಿದ್ದು.
ವಿಶ್ವನಿಗೆ ನಾನು ಇಲ್ಲಿರೋದು ಗೊತ್ತಾಗೋಯ್ತಾ? ವಿಶ್ವನೇ ನನ್ನ ಇಲ್ಲಿ ಇರ್ಸಿರೋದು ಅಂತ ಗೊತ್ತಾದ್ರೆ ಮತ್ತೆ ನನ್ನ ಮೇಲೆ ಅನುಮಾನ ಪಡ್ತಾರೆ. ಈಗ ಏನಪ್ಪ ಮಾಡೋದು? ಚಂದನ, ಯಾಕಮ್ಮ ನಾನು ನೋಡಿ ಶಾಕ್ ಆಯ್ತಾ ಅಥವಾ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ? ಅಮ್ಮ ಪ್ಲೀಸ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಅಮ್ಮ. ಇದರಲ್ಲಿ ವಿಶ್ವ ಅವ್ರದ್ದು ಏನೂ ತಪ್ಪಿಲ್ಲ. ಅದು ನಾನು ಹೊರಗಡೆ ಎಲ್ಲಾದರೂ ಇದ್ದರೆ ನಂಗೆ ಏನಾದರೂ ಆಗುತ್ತೆ ಅಂತ ಅವರಿಲ್ಲಿ ನನ್ನ ಕರ್ಕೊಂಡು ಬಂದು ಇರಿಸಿದ್ದಾರೆ. ಪ್ಲೀಸ್ ಅಮ್ಮ, ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ, ಇಲ್ಲಿರೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಮ್ಮ. ಚಂದನ, ತಪ್ಪೇ ಮಾಡಿಲ್ಲ ಅಂದಮೇಲೆ ಕ್ಷಮೆ ಯಾಕೆ ಕೇಳ್ತಾ ಇದೆಯಮ್ಮ? ತಪ್ಪೆಲ್ಲ ನಂದೆ. ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು. ಅಮ್ಮ ಏನು ಹೇಳ್ತಿದ್ದೀರಾ? ಹೌದಮ್ಮ, ನೀನು ಯಾವತ್ತೂ ತಪ್ಪು ಮಾಡಲ್ಲ. ಇಲ್ಲಾಗಿರೋದ್ರಲ್ಲಿ ನಿಂದೇನು ತಪ್ಪಿಲ್ಲ. ಯಾಕೆಂದ್ರೆ ನಿನ್ನ ಮೈನಲ್ಲಿ ಹರಿತಾ ಇರೋ ರಕ್ತ ಅಂಥದ್ದು, ಅದು ಯಾವತ್ತೂ ತಪ್ಪು ಮಾಡಕ್ ಬಿಡಲ್ಲಮ್ಮ. ನೀವು ಏನು ಹೇಳ್ತಿದ್ದೀರಾ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅಂದರೆ ನಿಮಗೆ ನನ್ನ ಬಗ್ಗೆ ಗೊತ್ತಾ? ನಾನು ಯಾರು ಅಂತ ಗೊತ್ತಾ? ನನ್ನ ಕುಟುಂಬದವ್ರು ಗೊತ್ತಾ? ಇಲ್ಲಮ್ಮ, ಗೊತ್ತಿಲ್ಲ. ಆದರೆ ನಮ್ಮ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಲ್ಲ, ನೀನು ಒಂದೇ ಒಂದು ಸಣ್ಣ ತಪ್ಪು ಮಾಡಿಲ್ಲ. ಎಲ್ಲಿಂದನೂ ಬಂದಿದ್ರು ನಿನ್ನ ಮನೆ ಅನ್ಕೊಂಡು ನಮ್ಮ ಸೇವೆ ಮಾಡಿದ್ಯಾ. ಆ ಸೇವೆಗೆ ನೀನು ಯಾವ ಪ್ರತಿಫಲನೂ ಅಪೇಕ್ಷೆ ಪಡಲಿಲ್ಲ. ಆದರೆ ನಾನೇ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ ಚಂದನ. ನೀನು ನಮ್ಮ ಮನೆ ಮಗಳಿದ್ದಾಗೆ. ಅಲ್ಲಲ್ಲ, ನೀನು ನಮ್ಮ ಮನೆ ಮಗಳೇ. ಹೌದಮ್ಮ, ನನಗೂ ಒಬ್ಳು ಮಗಳಿದ್ರೆ ನಿನ್ ಥರನೇ ಇರ್ತಿದ್ಲಲ್ವಾ? ಮಗಳು ತಪ್ಪು ಮಾಡಿದ್ರೆ ಯಾವ ತಾಯಿ ತಾನೇ ಮನೆಯಿಂದ ಹೊರಗಡೆ ಹಾಕ್ತಾಳೆ ಹೇಳು?